Hello everyone, welcome back again to Zixa Learning and welcome to Demystify Current Affairs program. Demystify ಅಂದ್ರೆ ಏನು? ಯಾವುದೇ ಕಷ್ಟವಾದ ಥಿಂಗ್ನ ಈಸಿ ಮಾಡೋದೇ Demystify. ಹೀಗಂತ ಹೇಳ್ತಾ ಸ್ಟಾರ್ಟ್ ದಿ ಕರೆಂಟ್ ಅಫೇರ್ಸ್. ಓಕೆ, ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಏನಿದೆ ಕಣ್ಣಾಡ್ಸೋಣ. ಮೊದಲನೇದು, ಮೋದಿ ಹಿಂಟ್ಸ್ ಅಟ್ ಗ್ರೇಡೆಡ್ ಎಕ್ಸಿಟ್ ಫ್ರಮ್ ಲಾಕ್ಡೌನ್, ಸೇಸ್ ಡೇಂಜರ್ ನಾಟ್ ಓವರ್. Okay. See, one thing I'll tell you. What is our current affairs program? ನಾನು ರೆಗ್ಯುಲರ್ಲಿ ಹೇಳ್ತಾ ಇರ್ತೇನೆ ನಿಮಗೆ, ಮುಂಚೆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿ. ಇನಿಷಿಯಲ್ ವಿಡಿಯೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಯೂಶಲಿ ನಿಮ್ಗೆ ಸುಮಾರು ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದೆ ನಿಮ್ಮ ಆನ್ಲೈನ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತಾ. ಸಿ, ದಿಸ್ ಈಸ್ ನಾಟ್ ರೆಡಿಮೇಡ್ ಕರೆಂಟ್ ಅಫೇರ್ಸ್. ನಾನು ನಿಮ್ಗೆ ರೆಡಿಮೇಡ್ ಫುಡ್, ರೆಡಿಮೇಡ್ ಇದನ್ನ ಕೊಡಲ್ಲ. ನಾನೇ ನಿಮ್ ಕೈಲಿ ವರ್ಕ್ ಮಾಡಿಸ್ತೀನಿ. ಸೊ ನೀವು ವರ್ಕ್ ಮಾಡಬೇಕು. ದಟ್ ಈಸ್ ವೇರ್ ಇಟ್ ವಿಲ್ ಹೆಲ್ಪ್ ಯು ಔಟ್. ಓಕೆ, ಸೊ ಲೆಟ್ ಸ್ಟಾರ್ಟ್. So yeah, this is not important for civil service exams. ಯಾಕಂದ್ರೆ syllabus ಅಲ್ಲಿ ಬೇಕಾಗಿರುವಂತ ಇಂಪಾರ್ಟೆಂಟ್ ಥಿಂಗ್ ಏನು ಇಲ್ಲ. So ICMR says no payment made for Chinese test kits applies. Okay, so Chinese test kits ಬಗ್ಗೆ ತುಂಬಾ ಕಾಂಟ್ರವರ್ಸಿ ಇದೆ. ಬಿಕಾಸ್ ತುಂಬಾ ಏನೋ ಕಳಪೆ ಮಟ್ಟದ ಟೆಸ್ಟ್ ಕಿಟ್ಸ್ ಅಂತ ಹೇಳ್ತಿದ್ದಾರೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ನಾ ಸುಮ್ಮನೆ ಹೇಳ್ತಾ ಇದ್ದೀನಿ. ಕಲಬುರ್ಗಿ ರಿಜಿಸ್ಟರ್ಸ್ 5th ಡೇಟ್. ಕಲಬುರ್ಗಿಯಲ್ಲಿ ತುಂಬಾ ಪೇಷಂಟ್ಸ್ ಇದ್ದಾರೆ. ಪೇಷಂಟ್ ಎಂಡ್ಸ್ ಲೈಫ್ ಇನ್ ಬ್ಯಾಂಗ್ಳೂರ್. Okay, it's not important. RBI opens 50,000 liquidity tap for MFs. Reserve Bank of India announced special window of 50,000 crores for mutual funds in view of redemption pressure that the fund houses are facing. Okay, so while announcing window, the RBI said liquidity stress is limited to a high risk debt funds and larger industry remains liquid. Under the scheme, RBI will cut repo operation of 90-day tenor at the fixed repo rate. So funds availed under this facility will be used by banks exclusively for meeting the liquidity requirements of mutual funds. Okay. Liquidity requirements of mutual funds ಅನ್ನೋದ್ರ ಬಗ್ಗೆ ತುಂಬಾ ಮಾತಾಡ್ತಿದೆ. ಸೊ ಲಿಕ್ವಿಡಿಟಿ ಏನು ಅಂತಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಈಗ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಇವಾಗ ಯಾವ್ದೋ ಒಂದು ಅಸೆಟ್ ಇದೆ ಅನ್ಕೊಳ್ಳಿ. ಯಾವ್ದೋ ಒಂದು ಕಂಪನಿ ಎಕ್ಸ್ ವೈ ಝೆಡ್ ಅನ್ನೋ ಕಂಪನಿ ಯಾವ್ದೋ ಒಂದು ಅಸೆಟ್ ಇರುತ್ತೆ. XYZ ಅನ್ನೋ ಕಂಪನಿ ಇರುತ್ತೆ ಅಲ್ವಾ. ಸೊ XYZ ಅನ್ನೋ ಕಂಪನಿ ಅಸೆಟ್ ಬಂದ್ಬಿಟ್ಟು 10,000 ರೂಪಾಯಿ ಆ ಕಂಪನಿ ಅಸೆಟ್ ಬಂದ್ಬಿಟ್ಟು ಕ್ಯಾಶ್ ಅಲ್ಲಿ ಇರುತ್ತೆ. ಓಕೆ, ಇನ್ನ 10,000 ರೂಪಾಯಿ ಅದು ಅಸೆಟ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಇರುತ್ತೆ, ಗೋಲ್ಡ್ ಅಲ್ಲಿ ಇರುತ್ತೆ. ಓಕೆ, ಇನ್ನ 10,000 ರೂಪಾಯಿ ಮಿಷಿನರೀಸ್ ಇರುತ್ತೆ. ಇನ್ನ 10,000 ರೂಪಾಯಿ ಲ್ಯಾಂಡ್ ಇರುತ್ತೆ. ಯಾಕಂದ್ರೆ ಆ ಲ್ಯಾಂಡ್ ಯಾವ್ದು ಯಾವ ಲ್ಯಾಂಡ್ ಮೇಲೆ ಆಫೀಸ್ ನಿಲ್ಸಿರ್ತಾರೋ ಆ ಸ್ವಂತ ಲ್ಯಾಂಡ್ ಅಂತ ಅನ್ಕೊಳ್ಳೋಣ. ಲ್ಯಾಂಡ್ ಬೆಲೆ 10,000 ರೂಪಾಯಿ ಅಂತ ಅನ್ಕೊ. ಸೊ ಟೋಟಲ್ ಆ ಕಂಪನಿ ಅಥವಾ ಆ ಆಫೀಸಿನ ಬೆಲೆ, ಐ ಮೀನ್ ಸೊ ಆ ಕಂಪನಿ ಇಂಡಸ್ಟ್ರಿ ಅಂತ ತಗೊಂಡು, ಇಂಡಸ್ಟ್ರಿ ಬೆಲೆ 40,000 ರೂಪಾಯಿ. ಹೌದಾ? ಕ್ಯಾಶ್ 10,000, ಗೋಲ್ಡ್ 10,000, ಮಿಷಿನರೀಸ್ 10,000. ಓಕೆ, ಸೊ ಈಗ ಎಂಪ್ಲಾಯೀಸ್ ಅಪ್ಪ, ಇದು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಿದಾರಲ್ಲ. ಈಗ ಮ್ಯೂಚುವಲ್ ಫಂಡ್ ಕಂಪನಿ ಅನ್ಕೋಣ. ಮ್ಯೂಚುವಲ್ ಫಂಡ್ ನಲ್ಲಿ ಈಗ ನಾನು ದುಡ್ಡು ಹಾಕಿದ್ದೀನಿ, ನಾನೊಬ್ಬ ಕನ್ಸ್ಯೂಮರ್. ಈ ಕನ್ಸ್ಯೂಮರ್ ನ ದುಡ್ಡು ಏನಿದೆ ಅಲ್ಲ, ಮೆಚೂರ್ ಆಗಿದೆ ಇವಾಗ. ಓಕೆ, ಈಗ ಈ ಕಂಪ್ನಿ ನನಗೆ 1,000 ರೂಪಾಯಿ ಕೊಡ್ಬೇಕು. ನಾನು ಕಡಿಮೆ ದುಡ್ಡಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಇದು ಜಾಸ್ತಿ ದುಡ್ಡು ಇರುತ್ತೆ. 1,000 ರೂಪಾಯಿ ಕೊಡ್ಬೇಕು ನನಗೆ. ನಾನು ಬಾಂಡ್ ಕೊಡ್ತಾ ಇದ್ದೀನಿ, ಇವತ್ತು ದುಡ್ಡಿಲ್ಲ ಇವಾಗ. ಜಸ್ಟ್ ಬಿಕಾಸ್ ಆಫ್ ಕೊರೋನಾ, ನೋ ಬಿಸ್ನೆಸ್ ಇಸ್ ದೇರ್, ಎವ್ರಿ ಬಿಸ್ನೆಸ್ ಇಸ್ ಅಂಡರ್ ಲಾಸ್. ಇವರು ತುಂಬಾ ಡಿಸ್ಟ್ರೆಸ್ ಅಲ್ಲಿ ಇದಾರಲ್ವಾ. ಸೊ ಅದಕ್ಕೆ ಇವ್ರೇನ್ ಮಾಡಿದ್ದಾರೆ, ಇವತ್ತು ದುಡ್ಡಿಲ್ಲ, 1,000 ರೂಪಾಯಿ ಕೇಳ್ತಿದ್ದೀನಿ ನಾನು. ಓಕೆ, 1,000 ರೂಪಾಯಿ ಇದ್ರೆ ಕ್ಯಾಶ್ 10,000 ರೂಪಾಯಿ ಇದೆ. ಬಟ್ ನಾನು ಇವ್ರಿಗೆ ನನಗೆ 20,000 ಕೊಡ್ಬೇಕು. 25,000 ಬಾಂಡ್ ಮೆಚೂರ್ ಆಗಿದೆ. ಇವತ್ತು 25,000 ಇಲ್ಲ ಇವಾಗ. ಯಾಕಂದ್ರೆ ನೋಡಿ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು ಇವ್ರ ಹತ್ರ ಬರೀ 20,000 ಮಾತ್ರ. ಗೋಲ್ಡ್ ಮತ್ತೆ ಕ್ಯಾಶ್ ನ ಮೋಸ್ಟ್ ಲಿಕ್ವಿಡ್ ಫಾರ್ಮ್ ಆಫ್ ಅಸೆಟ್ ಅಂತ ಕರಿತೀವಿ. ಮಿಷಿನರೀಸ್ ಮತ್ತೆ ಈ ಲ್ಯಾಂಡ್ ಅಥವಾ ಪ್ರಾಪರ್ಟಿ ಏನಿತ್ತು ಅವೆಲ್ಲ ಲಿಕ್ವಿಡ್ ಫಾರ್ಮ್ ಅಲ್ಲ, ಅಸೆಟ್ಸೇ ನಿಜ, ಆದ್ರೆ ಲಿಕ್ವಿಡ್ ಫಾರ್ಮ್ ಅಸೆಟ್ಸ್ ಅಲ್ಲ. ಸೊ ಲಿಕ್ವಿಡ್ ಫಾರ್ಮ್ ಇಸ್ ವೆರಿ ಪವರ್ಫುಲ್ ಫಾರ್ಮ್. ಯಾಕಂದ್ರೆ ಯಾವ ಟೈಮ್ ಬೇಕಾದ್ರೂ ಅದನ್ನ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಕ್ಯಾಶೇ ಲಿಕ್ವಿಡ್ ಫಾರ್ಮ್. ಸೊ ಇವ್ರೇನ್ ಮಾಡ್ತಿದ್ದಾರೆ, ಈ ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಇದಕ್ಕೆ ಕರೀತಾರೆ. ಲಿಕ್ವಿಡ್ ಮನಿ ಇಲ್ಲಾರು ಇವ್ರ ಹತ್ರ ನೋಡಿ ಅಸೆಟ್ ಇದೆ,
ಆಕ್ಚುಲಿ ಕಂಪ್ನಿ ವರ್ತ್ 40,000, ಆದ್ರೆ 25,000 ಇವ್ರ ಹತ್ರ ಇಲ್ಲ, ಯಾಕಂದ್ರೆ ರೈಟ್ ನಾವು ಲಿಕ್ವಿಡಿಟಿ ಇಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಿದ್ದಾರೆ, ಸಾಲನ RBI ಹತ್ರ ತಗೊಂಡಿದ್ದಾರೆ. ಗಾಟ್ ಇಟ್? ಸೊ ಇದಕ್ಕೆ ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಕರೀತಾರೆ. 50,000 ಕೋಟಿ ಸಾಲನ ಕಡಿಮೆ ರೆಪೋ ರೇಟ್ ಅಂದ್ರೆ ಬ್ಯಾಂಕಿಗೆ RBI ಏನ್ ಸಾಲ ಕೊಡುತ್ತಲ್ಲ ಬಡ್ಡಿ ದರದಲ್ಲಿ, ಆ ಬಡ್ಡಿಗೆ ರೆಪೋ ರೇಟ್ ಅಂತ ಕರೀತಾರೆ. ಓಕೆ, ಸೊ ಕಡಿಮೆ ರೆಪೋ ರೇಟ್ ಅಲ್ಲಿ ಕೊಡ್ತಾ ಇದೆ ಸಾಲ ಅಷ್ಟೇ. ಈ ನ್ಯೂಸ್ ಇನ್ನೇನಿಲ್ಲ, ಬಟ್ ಯಾರಿಗೆ ಗೊತ್ತಿಲ್ಲ ಅವರು ನೋಡ್ಕೊಳ್ಳಿ. ಎಸೆನ್ಷಿಯಲ್ ಗೂಡ್ಸ್ ಮೂವ್ಮೆಂಟ್ ಅಪ್ ಸೇಸ್ ಗವರ್ಮೆಂಟ್. ಎಸೆನ್ಷಿಯಲ್ ಗೂಡ್ಸ್ ನ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಗವರ್ಮೆಂಟ್ ಪಿಕ್ಚರ್ಸ್ ಫಾರ್ ಹೋಮ್ ಐಸೋಲೇಷನ್ ಫಾರ್ ಮೈಲ್ಡ್ ಕೇಸಸ್. ಓಕೆ, ಮೈಲ್ಡ್ ಕೇಸಸ್ ಯಾವ್ದನ್ನ ಹೋಮ್ ಐಸೋಲೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ವಾಟರ್ ಶಾರ್ಟೇಜ್ ಇದೆ. ಪಾದಯನ್ಪುರ ವೈಲೆನ್ಸ್ ಟೆಸ್ಟ್ ಅಕ್ಯೂಸ್ಡ್. ಬೆಂಗಳೂರು ಮ್ಯಾನುಫ್ಯಾಕ್ಚರ್ಸ್ ನಿಯರ್ಲಿ 50% ಆಫ್ PP ಕಿಟ್ಸ್. ಓಕೆ, ಅಂತ ಇಂಪಾರ್ಟೆಂಟ್ ಇಲ್ಲ, ರೀಜನಲ್ ಯೂಶಲಿ ಸಿಗಲ್ಲ. ಕಲಬುರ್ಗಿ is at 5th rate. Suicide case for highlights. Case highlights importance for counseling. State cancels orders for Chinese case ಅಂತ ಇಂಪಾರ್ಟೆಂಟ್ ಇರಲ್ಲ. ದೇವೇಗೌಡ 6 special package. Container truck caught ferrying vendors. Not important. Economic activities may further after May 3rd. ಇದು ಇಂಪಾರ್ಟೆಂಟ್ ಇರಲ್ಲ, ಬಟ್ ಈ ಸ್ಪೆಷಲ್ ಪ್ಯಾಕೇಜ್ ಫ್ರಮ್ ಸೆಂಟರ್ ಅಂತ ಇದೆಯಲ್ಲ, ಅದು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಸ್ಪೆಷಲ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅದೇನು ಅನ್ನೋದ್ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಯಾವಾಗ ಸ್ಪೆಷಲ್ ಪ್ಯಾಕೇಜ್ ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ, ಏನ್ ಎಲಿಜಿಬಿಲಿಟಿ, ಅದನ್ನ ನೀವು ತಗೋಬೇಕು. ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ನೆಕ್ಸ್ಟ್, tobacco farmers shifting to ginger cultivation in Mysore. Okay, as lockdown eased stress in zoos to animals. CRPF constable arrested after robbing policeman. Activists decry road works in Tiger Reserve. Wildlife activities. Okay, Biligiri Ranganaswamy Temple Tiger Reserve. This is very important. Biligiri Ranganaswamy Tiger Reserve environmentally Prelims part ಅಲ್ಲಿ ಬರುತ್ತೆ. This is very important. ಕರ್ನಾಟಕದಲ್ಲಿರುವಂತ ಟೈಗರ್ ಅಲ್ಲಿ. Okay, so this is not in violation of conservation guidelines, but also contravenes the directions of National Tiger Conservation Authority, which has called for least field interventions in core and critical tiger habitats activities. Activists ಏನ್ ಮಾಡ್ತಿದ್ದಾರೆ ಅಂದ್ರೆ, ಟೈಗರ್ ಕಾರಿಡಾರ್ ನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ನಡೀತಿದೆ, ರೋಡ್ ವರ್ಕ್, ಅದನ್ನ ತಡೆಗಟ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋದು ಇದು ತುಂಬಾ ನಡೀತಾ ಇರುತ್ತೆ. ಆದ್ರೆ ಈ ಬ್ಯಾಕ್ ಗ್ರೌಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಬಿಳಿಗಿರಿ ರಂಗನ ಟೈಗರ್ ರಿಸರ್ವ್ ಮತ್ತೆ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ತೆಗಿಬೇಕು ಇವತ್ತು. ಸೊ ಸ್ಪೀಕಿಂಗ್ ಕಂಡೀಷನ್ ಆಫ್ ಎಮಿಟಿ ಆಕ್ಟಿವಿಟೀಸ್ ಕ್ಲೈಮ್ ಕನ್ಸರ್ನ್ಸ್ ರೋಡ್, ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಎಸ್, ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಈ 2 ಪಾಯಿಂಟ್ ಇಂಪಾರ್ಟೆಂಟ್. ಯಾವುದು ಬಿಳಿಗಿರಿ ರಂಗನ ಟೈಗರ್ ರಿಸರ್ವ್, ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಅಂಡ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದರ ಬ್ಯಾಕ್ ಗ್ರೌಂಡ್ ತೆಗೀರಿ. ಪ್ರಿಲಿಮ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ, ಮತ್ತೆ ಕೇಳ್ತಾರೆ. 2 ಟೆಸ್ಟ್ ಪಾಸಿಟಿವ್ ಫಾರ್ KFT. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್. ಇದು ತುಂಬಾ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಈ ಬಾರಿ ಪ್ರಿಲಿಮ್ಸ್ ನಲ್ಲಿ ಗ್ಯಾರಂಟಿ ಕ್ವಶನ್ ಕೇಳೇ ಕೇಳ್ತಾರೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಅನ್ನೋದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಂಕಿ ಫೀವರ್ ಅಂತ. ಯೂಶಲಿ ಇದು ಟಿಕ್ ಅನ್ನುವಂತ ಸಣ್ಣ ಹುಳದಿಂದ ಅದು ಮಂಗನಿ ಹರಡುತ್ತೆ. ಮಂಗ ಅಂತಾನೆ ಅಲ್ಲ, ಅದು ಕ್ಯಾಟಲಿಗೂ ಹರಡಬಹುದು, ಬೇರೆ ಬೇರೆ. ಇಟ್ ಇಸ್ ಝೂನೋಟಿಕ್ ಡಿಸೀಸ್. ಓಕೆ, ಬಟ್ ಈ ನಮಗೆ ಫೈಂಡ್ ಔಟ್ ಆಗಿರೋದು ಮಂಗನಿಂದ ಮಾನವನಿಗೆ ಹರಡುವಂತ ಕಾಯಿಲೆ. ಇಟ್ ಇಸ್ ಕಾಲ್ಡ್ ಎಸ್ ಮಂಕಿ ಫೀವರ್. ಓಕೆ, ಸೊ ಇಟ್ ಈಸ್ ಎಂಡಮಿಕ್ ಟು ಸೌತ್ ಇಂಡಿಯಾ. ಸೌತ್ ಇಂಡಿಯಾಗೆ ಎಂಡಮಿಕ್ ಇದು. ಕ್ಯಾಸನೂರ್ ಬಂದ್ಬಿಟ್ಟು ಶಿವಮೊಗ್ಗ ಇರುವಂತ ಒಂದು ಫಾರೆಸ್ಟ್ ಏರಿಯಾ. ಓಕೆ, ಸೊ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. Next, the Vellore officials put down one more death in Andhra Pradesh. Restriction over topical data of virus patients in Kerala leaked. Okay, so now ನಿನ್ನೆ ಡೇಟಾ ಇದ್ರ ಬಗ್ಗೆ ಮಾತಾಡಿದ್ವಿ. ಯಾವುದು ಪ್ರೈವಸಿ ಅಥವಾ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಮಾತಾಡಿದ್ವಿ. ಒಂದು ಕೇಸ್ ನಡೀತಾ ಇದೆ ಕೇರಳದಲ್ಲಿ. ಕೇರಳ ಹ್ಯಾಸ್ ಪರ್ಚೇಸ್ಡ್ an app from US, ಸ್ಪ್ರಿಂಕ್ಲರ್ ಆಪ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಡೇಟಾ ಫೀಡ್ ಮಾಡಿದ್ರು ಪೇಷಂಟ್ಸ್ ಇಂದು, ಕೊರೋನಾ ವೈರಸ್ ಪೇಷಂಟ್ಸ್. ಅದು ಬಂದ್ಬಿಟ್ಟು ಪ್ರೊಟೆಕ್ಟೆಡ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರೋ ಅಕ್ಯೂಸ್ ಮಾಡಿದ್ರು. ಹಾಗಾಗಿ ಸರ್ಟ್ ಇನ್ ಇನ್ವೆಸ್ಟಿಗೇಷನ್ ನಡೆಸಿದ್ರು. ಸರ್ಟ್ ಇನ್
ಆವಾಗ ನಾವು ನೋಡಿದ್ವಿ ಸರ್ಟಿನ್ ಇನ್ ದ ಬ್ಯಾಕ್ಗ್ರೌಂಡ್. ಸರ್ಟಿನ್ ಮೀನ್ಸ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅಂತ. ಸೊ ಇದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಎಲ್ಲ ಕೇಸಸ್ ನೋಡುತ್ತೆ, ಅಂದ್ರೆ ನೋಡಿದೀವಿ ನಾವು. ಸೊ ಅಂತ ಇಂಪಾರ್ಟೆಂಟ್ ಏನಿಲ್ಲ, ಬಟ್ ಯಾ ಡೇಟಾ ಆಫ್ ವೈರಸ್ ಪೇಷಂಟ್ಸ್ ಲೀಕ್ ಆಗಿರೋದು ಫೈಂಡ್ ಔಟ್ ಆಗಿರೋದು ಈ ಎಕ್ಸಾಂಪಲ್ ಬರೀಬಹುದು. ರೀಸೆಂಟ್ಲಿ ಇನ್ ಕೇರಳ ಡೇಟಾ ವೈರಸ್ ಲೀಕ್ ಹ್ಯಾಸ್ ಹ್ಯಾಪನ್. ಓಕೆ, ನೆಕ್ಸ್ಟ್ non-residents from Gulf of Cooperation Council countries from bulk. Okay, 2.2 lakh people. Gulf Cooperation Council ಅನ್ನೋದು ಬ್ಯಾಕ್ಗ್ರೌಂಡ್ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅದು ತುಂಬಾ ಸರಿ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಇನ್ UK gifted KCR coupons. The important. The social media post lands man in Telangana. Okay. Police beats ease lockdown views. ಓಕೆ, ಲಾಕ್ಡೌನ್ ಬಗ್ಗೆ ನ್ಯೂಸ್ ಬರ್ತಿದೆ, ಕೊರೋನಾ ಇರೋದು ಅಂತ ಕಡಿಮೆ ನ್ಯೂಸ್ ಇದೆ. ನಾವು May 1st ವರೆಗೂ ವಿ ಆರ್ ನಾಟ್ ಗೋಯಿಂಗ್ ಟು ಸಿ ಎಡಿಟೋರಿಯಲ್ಸ್ ಓದ್ಬೇಡಿ ಅಂತ ಹೇಳಿದೀನಿ. ಯಾಕೆ ಏನು ಅಂತ ಗೊತ್ತಾಗ್ಬೇಕಿದ್ರೆ ನೀವು ಯು ಶುಡ್ ವಾಚ್ ಅರ್ಲಿಯರ್ ವಿಡಿಯೋ, ಹೌ ಟು ರೀಡ್ ಕರೆಂಟ್ ಅಫೇರ್ಸ್, ವೈ ಟು ರೀಡ್ ಕರೆಂಟ್ ಅಫೇರ್ಸ್, ವಾಟ್ ವೆನ್ ವೈ ಹೌ ಅನ್ನೋಂತ ಕರೆಂಟ್ ಅಫೇರ್ಸ್ ಹೇಗೆ ಓದ್ಬೇಕು ಅಂತ ಒಂದು ಅವೇರ್ನೆಸ್ ವಿಡಿಯೋ ಮಾಡಿದ್ದು ಆಗಿದೆ. ಸೊ ಆ ವಿಡಿಯೋನ ದಯವಿಟ್ಟು ನೋಡಿ. ಓಕೆ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ CM favor cautious approach. PM asked to lift lockdown on the basis of state-wise observations. Okay, so majority of chief ministers during the video conference with Prime Minister Modi. Observe here, chief ministers during video conference with Prime Minister Modi. So this shows an example of decentralization. ಡಿಸೆಂಟ್ರಲೈಸೇಷನ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗವರ್ಮೆಂಟ್ಸ್ ಒಪಿನಿಯನ್ ಪಡಿತಾ ಇದ್ದಾರೆ, ಸ್ಟೇಟ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಗೆ ಆ ಅಪ್ರೋಚ್ ಹೋಗ್ತಾ ಇದೆ. ಸೊ ನೋಡಿ 3 ಟೈರ್ ಸಿಸ್ಟಮ್ಸ್ ನಡೀತಾ ಇದೆ. ಸೊ ದಿಸ್ ಇಸ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನು ಒಪಿನಿಯನ್ ತಗೊಳಲ್ಲ, ತನ್ನ ಇಷ್ಟ ಬಂದಂಗೆ ತಾನೇ ಮಾಡುತ್ತಲ್ಲ, ದಟ್ ಇಸ್ ಕಾಲ್ಡ್ ಸೆಂಟ್ರಲೈಸೇಷನ್. So decentralization is also example for federalism, which is very good structure for democratic government like India. So they have given lot of ಸಜೆಷನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಇವರು ಇದನ್ನ ಮಾಡ್ತಿದ್ದಾರೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಏನಲ್ಲ. ಮೇಘಾಲಯ 6 ನ್ಯಾಷನಲ್ ಲಾಕ್ಡೌನ್ ಬಿಯಾಂಡ್ May 3rd. ಓಕೆ, ಸೊ ಮೇಘಾಲಯದು ಎಲ್ಲ ಕೇಳಿದಾರಂತಪ್ಪ. ರಿಟರ್ನಿಂಗ್ ಮೈಗ್ರೆಂಟ್ಸ್ ಟು ಥ್ರೆಟ್ ರೂರಲ್ ಏರಿಯಾಸ್, MHA ಸ್ಟೇಟಸ್ ರಿಪೋರ್ಟ್ ಅನ್ಮನೇಜಬಲ್ ಥ್ರೆಟ್ ಅಂತೆ. Days before state governments led by Uttar Pradesh arranged the buses to bring back migrants. ಸೊ ಓಕೆ, ಸೊ ಮೈಗ್ರೆಂಟ್ಸ್ ಬಂದಿರೋದ್ರಿಂದ ಅಲ್ಲಿ ತುಂಬಾ ಥ್ರೆಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂತ ಇಂಪಾರ್ಟೆಂಟ್ ಅಲ್ಲ. ನೋ ಪೇಮೆಂಟ್ ಮೇಡ್ ಫಾರ್ Chinese ಟೆಸ್ಟ್ ಕಿಟ್ಸ್. ಓಕೆ, ಅದು ಇಂಪಾರ್ಟೆಂಟ್. ಅಲೋಕೇಶನ್ ಆಫ್ ಸ್ಟೂಡೆಂಟ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಆರ್ಮಿ ಓಪನ್ 50,000 crore ಅವಾಗಲೇ ಓದಿದ್ವಿ. ದಿ ಅಮೌಂಟ್ ಟಾಪ್ 3 ಮಿಲಿಟರಿ ಸ್ಪೆಂಡರ್ಸ್ ರಿಪೋರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. GS ಪೇಪರ್ 2 ನಲ್ಲಿ ಡಿಫೆನ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಓಕೆ, ಇಂಡಿಯಾ ಅಮೌಂಟ್ ಟಾಪ್ 3 ಮಿಲಿಟರಿ ಸ್ಪೆಂಡರ್ಸ್. Very important. So this is the heading, this is the headline. So you need to understand India is among the top 3 spenders ಅಂದ್ರೆ ಅದು ಕಡಿಮೆ ಅಲ್ಲ. Okay, so India is among the top 3 spenders, report says. Sorry, technical glitch ಇದೆ, ದಯವಿಟ್ಟು ಕ್ಷಮಿಸಬೇಕು. ಸೊ ಇಂಡಿಯಾ ಇಸ್ ಅಮಂಗ್ ದ ಟಾಪ್ 3 ಬಿಲಿಯನ್ಸ್ ಅಂತ ಈ ಆರ್ಟಿಕಲ್ ಹೇಳುತ್ತೆ. Countries tensions and rivalry with Pakistan and among the major drivers for ಯಾಕೆ increase temperature ಅಂದ್ರೆ because ನಮ್ದು we are not friendly with not having a friendly relationship with China as well as Pakistan. That is the main reason. Global military expenditure rose from to 917 billion dollars 2019. 2019 ನಾವು ಮತ್ತೆ ಚೈನಾದವರು $917 billion ಸ್ಪೆಂಡ್ ಮಾಡಿದ್ವಿ. ಓಕೆ, ಸೊ
China's military expenditure ಬಂದ್ಬಿಟ್ಟು $261 billion ಇದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಇಂಡಿಯಾಸ್ 6.8% ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ $271 billion. ಗ್ಲೋಬಲ್ ಮಿಲಿಟರಿ ಬಂದ್ಬಿಟ್ಟು $917 billion. ಗ್ಲೋಬಲ್ ಮಿಲಿಟರಿ ಇಂಡಿಯಾದಲ್ಲ, ಇಂಡಿಯಾ 71.1 ಡಿಗ್ರಿ 71.1 billion dollar, ಚೈನಾದ $261 billion. ಚೈನಾದವರು 4 times ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದಾರಪ್ಪ ಇಂಡಿಯಾಕ್ಕಿಂತ. In 2019, top 5 largest spender ಯಾರಪ್ಪ? $732 billion ಸ್ಪೆಂಡ್ ಮಾಡ್ತಾ 5 ಕಂಟ್ರೀಸ್. ಫಸ್ಟ್ ಚೈನಾ, ಇಂಡಿಯಾ, ದೆನ್ ರಷ್ಯಾ, ದೆನ್ ಸೌದಿ ಅರೇಬಿಯಾ. ಇವರಿಗೆಲ್ಲ ಆರ್ಮ್ ಸಪ್ಲೈ ಮಾಡೋದು ಯಾರು ಗೊತ್ತಾ? USA. ಸೊ USA ಲಾಭ ಮಾಡ್ಕೊತಿದ್ದಾರೆ ಆರ್ಮ್ ಸಪ್ಲೈ ಮಾಡಿ. ಆನ್ಯುವಲ್ ರಿಪೋರ್ಟ್ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಅನ್ನೋದು ರಿಪೋರ್ಟ್ ಅಲ್ಲಿ ಇದು ಬಂದಿರೋದು. So reason ಏನು? India's tension and rivalry with both Pakistan and China, the major drivers for its increase in military spending. That is one of the major reasons. So ಈ $21.1 billion ಬಂದ್ಬಿಟ್ಟು 2.4% of GDP ನಿಯರ್ಲಿ. ಓಕೆ, ಅಷ್ಟು ನಾವು ಹೆಲ್ತಿಗೂ ಸ್ಪೆಂಡ್ ಮಾಡಲ್ಲ. ಓಕೆ, ಸೊ stating that India's expenditure in 2019 was 6.8% more than ಏನಕ್ಕೆ ಇಷ್ಟೊಂದು ರೈಸ್ ಆಗಿರೋದು ಅನ್ನೋ ರೀಸನ್ಗೆ okay, stating that India's expenditure in 2019 more than reports this country's military expenditure has significantly grown. ಕಬಡ್ಡಿ ಜಾಸ್ತಿ ಆಗಿದೆ. So 1919 to 2019 ವರೆಗೂ after liberalization, privatization, globalization 259% increase ಆಗಿದೆ 1919 ಕಂಪೇರ್ ಮಾಡಿದ್ರೆ 2019. And ಲಾಸ್ಟ್ 10 ವರ್ಷದಲ್ಲಿ 37% increase ಆಗಿದೆ. So 2010 ಅಲ್ಲಿ ನಾವು 2.4% ಆಫ್ GDP ಸ್ಪೆಂಡ್ ಮಾಡ್ತಿರಲಿಲ್ಲ ನಾವು. ಓಕೆ, ಸೊ 2010 ಅಲ್ಲಿ 2.7% ಮಾಡ್ತಿದ್ವಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ನಾವು ಕಡಿಮೆ ಮಾಡ್ತಿದ್ವಿ ಕಂಪೇರ್ ಟು GDP. ಕಾಸ್ಟ್ ಅಲ್ಲ, ಕಂಪೇರ್ ಟು GDP. India's defense spending excluding pensions, which constitute significant part, has been growing in absolute terms. It has been going down as a percentage of its GDP as noted by report. For instance, the defense allocation in the latest budget, versus budget ಅಂತ ತಗೊಂಡ್ರೆ to 3.37 lakh crore rupees. Okay, defense pension will be 1.5% of country's GDP, the lowest in recent times. So ಇತ್ತೀಚೆಗೆ actually ಕಡಿಮೆ percentage. Okay, so has been going in absolute terms, that's been going down. In comparison to Pakistan's military expenditure, which is rose by 70% over the decade to reach $10.3 billion. Okay, so when the military budget increased from 3.4% of GDP over the 4.4% of GDP was spent on military. Pakistan was on 44th position in 2018. Okay, so that is very important. Notes more ಇಟ್ಕೊಂಡ್ಬಿಡಿ ನಾನು ಅಷ್ಟೇ, ಸಿಂಪಲ್ ಕಾನ್ಸೆಪ್ಟ್. ಈ ತರ ನೋಟ್ಸ್ ಮಾಡಬೇಕು, ಪಾಯಿಂಟ್ಸ್ ನೋಡ್ಸ್ಕೊಂಡ್ಬಿಟ್ಟು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ this virtual meeting scuttled over security concerns. Okay, UIDI allows CSE to offer updation facility. Aadhaar, UIDI Unique Identification Authority of India. So it has allowed CSE to make updations. ಇವರ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ. ಆಧಾರ್ ಬಗ್ಗೆ ತುಂಬಾ ಸರಿ ಕ್ವಶನ್ಸ್ ಕೇಳಿದಾರಪ್ಪ. ದಿನ ಬೆಳಗಾದ್ರೆ ಆಧಾರ್ನ ಜೇಬಲ್ ಅಡ್ಡಾಡ್ತೀವಿ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ತುಂಬಾ ಜನ ತಪ್ಪು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೋಡ್ಕೊಳ್ಳಿ. So that is what important. ಅಷ್ಟೇ ಇಂಪಾರ್ಟೆಂಟ್ ಈ ಆರ್ಟಿಕಲ್ ಅಲ್ಲಿ. ನೆಕ್ಸ್ಟ್, Priyanka seeks action over PPP. Okay, so politics apart from the massive strike in the cases in Maharashtra, eventually sent from private. Okay, then photos and other attitudes on the war of the West Bengal and
record 1,750 samples. Okay, so yeah, it is important in the concept. India working with China to ensure quality of supplies. ಮತ್ತೆ ಅದೇ quality of supplies to be concerned and important ಇಲ್ಲ. Key basic bodies from UAE, okay, pro profiteering in import. Not important anymore. CSAR to get firms before free on use of its technology. Center for Council and Industrial Research, CSAR has said it will allow firms that do intellectual property to manufacture items of containing deeper clearance up to 6 months. So, it's an important thing, but yeah, CSIR is important. CSIR is a background important. What initially that's the background people important. It's not important. Okay, ಒಂದು ಸತಿ ಕಮ್ಮಿ ಆಗ್ತಿದೆ ಅದು ಕೆಲವು ನೆನ್ಪಿಟ್ಕೋಬೇಕಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಬೋದು ಏನಿಲ್ಲ ನಿಮಗೆ ಎಕ್ಸಾಮ್ಸ್ ಆಗಿ ಡಿಸ್ಟ್ರಿಕ್ಟ್ ಐಡೆಂಟಿಫೈ ಯಾವ ಬಾಡಿ ಯಾವ ರೀತಿ ವರ್ಕ್ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು. We have 56% more water in reservoirs than we had last year. So water crisis ಬಗ್ಗೆ ಮಾತಾಡಿದರೆ ಜಲಶಕ್ತಿ ಈ ಇಂಟರ್ವ್ಯೂ ತುಂಬಾ ಇಂಪಾರ್ಟೆಂಟ್ ಇದೆ. ನೋಡೋಣ ಏನೇನು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಜಲಶಕ್ತಿ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಏನು ಹೇಳ್ತಾರೆ water availability ಬಗ್ಗೆ COVID-19 ಟೈಮಲ್ಲಿ. So there are plentiful rains last year and heavy snowfall in the Himalayan states, which have ensured ಒಳ್ಳೆ ವಾಟರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇಂಪಾರ್ಟೆಂಟ್ ಇಲ್ಲ. ವಾಟರ್ ಇಸ್ ದ ಸೇಫ್ ಸಬ್ಜೆಕ್ಟ್. ಕಾನ್ಸ್ಟಿಟ್ಯೂಷನ್ ವಾಟರ್ ಇಸ್ ದ ಸೇಫ್ ಸಬ್ಜೆಕ್ಟ್. ಸ್ಟೇಟ್ ಕಂಪರೆನ್ಸ್ ಸಬ್ಜೆಕ್ಟ್ ಕಂಪರೆನ್ಸ್ ಲಿಸ್ಟ್ ಮತ್ತೆ ಯೂನಿಯನ್ ಲಿಸ್ಟ್ ಅಂತ ಓದ್ತೀವಿ ನಾವು. ವಾಟರ್ ಸಬ್ಜೆಕ್ಟ್ ವಾಟರ್ ಇಸ್ ದ ಸೇಫ್ ಸಬ್ಜೆಕ್ಟ್. Every summer there is always an issue with regard to availability. This year, because of COVID-19 lockdown, has to ensure water supply. Okay, and tell people that the first thing I did is to hold the Zoom meetings of water minister on the states and ask them to ensure that there is enough drinking water during the lockdown. And we have gone over the reservoir situation and water works. There is enough water. But the water is okay, so it's important when we ಬಂದ್ಬಿಟ್ಟು they have spoken only about ಈ ಟೈಮ್ ಕ್ರೈಸಿಸ್ ಟೈಮಲ್ಲಿ ನೀರು ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ನನಗೆ ಇಂಪಾರ್ಟೆಂಟ್. ಮೆಜರ್ಸ್ ಟೇಕ್ ಸಿ ರೂಟ್ ಆಫ್ ಲಾಕ್ಡೌನ್. ಸಿ ರೂಟ್ಗಳಿಂದನೂ ಅವ್ರ ಊರಿಗೆ ಹೋಗೋಕೆ ಟ್ರೈ ಮಾಡ್ತಿದ್ದಾರಂತಪ್ಪ. ಇಸ್ ವೆರಿ ಡೇಂಜರಸ್. ಎಲ್ಲಿಂದ ಯೂಶಲಿ ಬೇರ್ಫಾರ್ಮಿಂದ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಒಡಿಶಾ ಅಂತಂದ್ರೆ ಅನ್ಇಂಪಾರ್ಟೆಂಟ್ ಅಂತ ಏನಿಲ್ಲ. CBC ರಿಲೇಟ್ ಗೊತ್ತಿರೋದೇನು UGC give academic calendar tomorrow. UGC ನಾಳೆ ಅಕಾಡೆಮಿಕ್ ಕ್ಯಾಲೆಂಡರ್ ಕೊಡ್ತಾರಂತೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನ ಸ್ಟ್ರಾಂಗ್ ಆಗಿಲ್ಲ ಕ್ಯಾಲೆಂಡರ್ ಕೊಡ್ತಾರೆ. ಓಕೆ, ಮಧ್ಯಪ್ರದೇಶ ಪರ್ಫೆಕ್ಷನ್ ಎಕ್ಸಾಂಪಲ್. ಪ್ಲಾಸ್ಮಾ ಥೆರಪಿ ಅಂದ್ರೆ ನಾವು ಓದಿದ್ದೀವಿ. ಪ್ಲಾಸ್ಮಾ ಥೆರಪಿ ನಾವು ಮತ್ತೆ ಓದಿ. ಪ್ಲಾಸ್ಮಾ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಬ್ಯಾಕ್ಗ್ರೌಂಡ್ ಟ್ರೈನ್ ಮಾಡ್ತೀವಿ. United Nations source of human rights disaster. Countries are flouting the rule of law in the name of fighting coronavirus. Okay, human rights abuse ಮಾಡ್ತಿದ್ದಾರೆ ನೀವು in the name of you. ಗೊತ್ತಾ ಇದೆ. United Nations warned that countries are flouting rule of law in the name of coronavirus. Rights ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರೆ KPSC of India ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. Not the right time to talk about rights. This is the executive know how to work ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕಾಂಟ್ರರಿ ಆಗುವಂತೆ ಇವರು ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಪವರ್ ಶುಡ್ ನಾಟ್ ಬಿ ವೆಪನ್. Governments can wield to quash dissent, to control the population and even perpetuate their time in power. ಸೊ ಏನ್ ಹೇಳ್ತಿದ್ದಾರೆ, ಎಮರ್ಜೆನ್ಸಿ ಪವರ್ ನ ಮಿಸ್ಯೂಸ್ ಮಾಡ್ಕೊಂಡು ನಿಮ್ ವಿರುದ್ಧ ಮಾತಾಡೋ ಬಗ್ಗೆ ಆಕ್ಷನ್ ತಗೋಬಾರ್ದು. ಅದಕ್ಕೆ ಸಪೋರ್ಟ್ ಹೇಳ್ತಿದ್ದಾರೆ. ಸೊ ಬಟ್ ಐ ಥಿಂಕ್ ಇದನ್ನು ಚೈನೀಸ್ ವೆಪನ್ಸ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ದಟ್ ಈಸ್ ಅಂತ ಇಂಪಾರ್ಟೆಂಟ್. Chinese envoy threatens boycott of Australia. Okay. Various things are going. International relations are important topic. ಏನಲ್ಲ, ಬಟ್ ನಾರ್ತ್ ಕೊರಿಯಾ ಜೊತೆ ರಿಲೇಶನ್ಶಿಪ್ ಇಸ್ ಇಂಪಾರ್ಟೆಂಟ್. ಬಟ್ ಇವ್ರು ಏನಾದ್ರು ಇಂಪಾರ್ಟೆಂಟ್ ಅಲ್ಲ. ಬಟ್ ಲೆಟ್ಸ್ ಸಿ. ಸೊ ಸಹೋದರರ ಬಗ್ಗೆ ಮಾತಾಡ್ತಿದ್ದಾರೆ. ಕಿಂಗ್ಡಮ್ ಏನಾಯ್ತು ಏನು ಅಂತ ಗೊತ್ತಿಲ್ಲ ಅಂತ ಇಂಪಾರ್ಟೆಂಟ್ ಇಲ್ಲ. ಬರೀ ಪರ್ಸನಲ್ ಹಾಕಿದ್ದಾರೆ. ಇನ್ಸ್ಟೆನ್ಸ್ ಆಫ್ ಏನು ಇಂಪಾರ್ಟೆಂಟ್. Okay. Even Saudi-led group ended to escalation. ಮತ್ತೆ Yemen crisis ಬಗ್ಗೆ ಮಾತಾಡಿದ್ವಿ. ಅದೇ Yemen crisis ಮತ್ತೆ ಇವತ್ತು
ಬಂದಿದೆ. ದಯವಿಟ್ಟು ಎಮನ್ ಪ್ಲೇಸಸ್ ಬಗ್ಗೆ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ. ಫೈನ್. ಎಮನ್ ಬಂದ್ಬಿಟ್ಟು ಜಿಯೋಗ್ರಫಿಕಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ನೋಡಿದ್ವಿ. ಎಮನ್ ಬಂದ್ಬಿಟ್ಟು ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನಾವು ನೋಡಿದ್ವಿ. ಎಮನ್ನಿನ ಜಿಯೋಗ್ರಫಿ ನೋಡುವುದಾದರೆ ಏನಿತ್ತಪ್ಪ ಅದು ವೆರಿ ಇದು ನೋಡಿ ಚೆನ್ನಾಗಿದೆ. ಇದು ನೋಡ್ಬೋದು. ಗಲ್ಫ್ ಆಫ್ ಇಡನ್ ಈ ಕಡೆ ಬರುತ್ತೆ. ಅರೇಬಿಯನ್ ಸಿ, ರೆಡ್ ಸಿ, ದಿಸ್ ಇಸ್ ಪೆನಿನ್ಸುಲಾ. ಲೈಕ್ ಇಂಡಿಯಾ ಇಸ್ ಒನ್ ಪೆನಿನ್ಸುಲಾ. ಈ ಸೈಡ್ ವಾಟರ್ ಕವರ್ ಆಗಿದೆ, ಒನ್ ಸೈಡ್ ಲ್ಯಾಂಡ್ ಇದೆ. ಅಮನ್, ಸೌದಿ ಅರೇಬಿಯಾ ಬಾರ್ಡರ್ ನೋಡ್ಕೊಂಬಿಡಿ. ಓಕೆ, ಸೊ ದಿಸ್ ಇಸ್ ಇನ್ ಕ್ರೈಸಿಸ್ ಬಿಕಾಸ್ ಸೌದಿ ಅರೇಬಿಯಾ ಮತ್ತೆ ಇರಾನ್ ನಡುವೆ ನಡೀತಿರುವಂತ ಪ್ರಾಕ್ಸಿ ವಾರ್ ಇದು ಒಂದು ಬಲಿಯಾಗಿರುವಂತಹ ದೇಶ. ಯಾಕೆ ಪ್ರಾಕ್ಸಿ ವಾರ್, ಏನ್ ಕತೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಇಂಡಿಯಾ ಸೌದಿ ನೇಷನ್ಸ್ ಅಂತ ಮಾಡಿ ಹಾಕ್ತೀನಿ, ಅಲ್ಲಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ರೀಕನ್ವೀನ್ ಪಾರ್ಲಿಮೆಂಟ್ ಶ್ರೀಲಂಕಾ ಅಪೋಸಿಷನ್. ಶ್ರೀಲಂಕಾದಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ನಡೀತಾನೆ ಇದೆ. ಸೊ ಅದ್ರ ಬಗ್ಗೆ ಹೇಳಿದ್ರೆ violence was after Afghan deal says United Nations. Okay, Taliban is making a deal with United States. ಯುನೈಟೆಡ್ ಸ್ಟೇಟ್ಸ್ ಜೊತೆನಲ್ಲಿ ಒಂದು ಅಫ್ಘಾನಿಸ್ತಾನ ನಡೀತಿರುವಂತ ಕ್ರೈಸಿಸ್ ಎಂಡ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಜೊತೆನಲ್ಲಿ ದೇ ಆರ್ ಮೇಕಿಂಗ್ ಅ ಡೀಲ್ ವಿಚ್ ಇಸ್ ನಾಟ್ ಲೈಕ್ ಬೈ ಇಂಡಿಯಾ ಆಸ್ ವೆಲ್ ಆಸ್ ಅಫ್ಘಾನಿಸ್ತಾನ್ ಗವರ್ಮೆಂಟ್. ಯುನೈಟೆಡ್ ನೇಷನ್ಸ್ ಏನ್ ಹೇಳಿದೆ ಅಂದ್ರೆ ವೈಲೆನ್ಸ್ ಇಲ್ಲಿ ಜಾಸ್ತಿ ಆಗಿದೆ, ಪೀಸ್ ಮಾತಾಡೋದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ. ಬಟ್ ಅದರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ ಫಸ್ಟ್. ಅಫ್ಘಾನಿಸ್ತಾನ್ ಬ್ಯಾಕ್ ಗ್ರೌಂಡ್ ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ಓದ್ತೀವಿ ಯೂಶಲಿ ಕೋಲ್ಡ್ ವಾರ್ ಆದ ನಂತರ ಇದರಲ್ಲಿ. ಸೊ ಇನ್ ಕೇಸ್ ನಾವು ಅಪ್ಡೇಟ್ ಮಾಡಿದ್ರೆ ದಯವಿಟ್ಟು ಪಾಠ ಓದ್ವಿ. 12th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ವಿ ವಿಲ್ ರೀಡ್ ಕಂಟೆಂಪರರಿ ವರ್ಲ್ಡ್ ಪೊಲಿಟಿಕ್ಸ್. ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಫ್ಘಾನಿಸ್ತಾನ್ ಪರಿಸ್ಥಿತಿ ಯಾಕೆ ಆಗಿರೋದು ಅಂತ. ಬಟ್ ಎನಿವೇಸ್ ನಾನು ಬ್ಯಾಕ್ ಗ್ರೌಂಡ್ ಹಾಕಿರ್ತೀನಿ ನೋಟ್ಸ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಅಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ, ಲಿಂಕ್ ಸಿಗುತ್ತೆ, ಬೇರೆ ಬೇರೆ ವೆಬ್ಸೈಟ್ ವಿಡಿಯೋಗಳಿಗೆ ಲಿಂಕ್ ಸಿಗುತ್ತೆ, ಇಲ್ಲಿ ನೀವು ಓದಬಹುದು. ಓಕೆ, ಅಫ್ಘಾನ್ ಡೀಲ್ ಅಂತ ಏನು, ಅಫ್ಘಾನಿಸ್ತಾನ್ ಕ್ರೈಸಿಸ್ ಅಂದ್ರೆ ಏನು, ಇದೆಲ್ಲ ನಾನು ತಂದ್ಬಿಟ್ಟು ಹಾಕಿರ್ತೀನಿ. ಓಕೆ, ಚೆಕ್ ಇನ್ ಯೋರ್ ಡಿಸ್ಕ್ರಿಪ್ಷನ್. ನೆಕ್ಸ್ಟ್, in a crisis year, Sri Lanka gears up for daunting debt repayment. Sri Lanka battles COVID-19, $400 million ಅವ್ರದ್ದು ಸಾಲ ಇದೆ ಅಂತೆ, ಡೆಪ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ ಏನಲ್ಲ. ನೆಕ್ಸ್ಟ್, brokers seek action against Templeton. A High Court panel must take over management of fund house safe brokers. Stockbrokers wants government and capital markets regulator to take strict action against Franklin Templeton mutual fund, including the appointed High Court committee to take over management of the fund house, examining investment in the house. ಓಕೆ, ಸೊ ಟೆಂಪಲ್ಟನ್ ಅನ್ನುವಂಥ ಒಂದು ಫರ್ಮ್ ಮೇಲೆ ಇವರು ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದಟ್. ಸೊ ಹೇಳ್ತಿದ್ದಾರೆ ಇಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಟು ಸಿ ಸಿಗ್ನಿಫಿಕೆಂಟ್ ರೈಸ್. ಸೊ ಒಂದೇ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಡ್ರಾಪ್ಸ್ ಅದು ಇಂಪಾರ್ಟೆಂಟ್ ಅಲ್ಲ. ಹಲವು ಲಿಕ್ಕರ್ ಸೇಲ್ ಔಟ್ಸೈಡ್ ಕಂಟೈನ್ಮೆಂಟ್ ಝೋನ್ಸ್. ಲಿಕ್ಕರ್ ಸೇಲ್ ನ ಹೊರಗಡೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ಸ್ 2 lakh crore in tax. ಇದು ಇಂಪಾರ್ಟೆಂಟ್ ನೋಡಪ್ಪ. ಲಿಕ್ಕರ್ ಅಂಡ್ ಬಿಯರ್ ಮೇಕರ್ಸ್ ಇನ್ ದ ಕಂಟ್ರಿ have reached out to state governments to allow alcohol sales outside the containment zones. The alcoholic beverage industry contributes 2 lakh crore in taxes. Sustains the livelihood of 50 lakh farmers. ಯಾಕಂದ್ರೆ ಫಾರ್ಮರ್ಸ್ ಎಂದು ಬಂದಪ್ಪ ಇಲ್ಲಿ obviously ಅವ್ರು ಬೆಳೆಯೋದ್ರಿಂದಾನೆ ಬಾರಿ ತೆಗೆದ್ಬಿಟ್ಟು ಬಿಯರ್ ಮಾಡೋದಲ್ಲಪ್ಪ. ಸೊ ಹಾಗಾಗಿ 50 lakh farmers employs 20 lakh people. A prolonged shutdown of the industry is forcing lakhs of farmers and workers into joblessness poverty. ಇದು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಆಲ್ಕೋಹಾಲಿಕ್ ಬೆವರೇಜ್ ಕಂಪನೀಸ್ ಹೇಳಿರುವಂತ ಮಾತು. ಇವತ್ತು ಎಸ್ಪೆಷಲಿ ಕರ್ನಾಟಕದಲ್ಲಂತೂ 70% ನಮ್ಮ ಏನ್ ಆದಾಯ ಇದೆಯಲ್ಲ ಡಿಪೆಂಡ್ಸ್ ಆನ್ ಆಲ್ಕೋಹಾಲಿಕ್ ಟ್ಯಾಕ್ಸ್. ಆಲ್ಕೋಹಾಲ್ ಟ್ಯಾಕ್ಸ್ ಮೇಲೆ ನಿಂತಿರೋದು. ಸೊ ಆಲ್ ಇಂಡಿಯಾ ಬ್ರೇವರ್ಸ್ ಅಸೋಸಿಯೇಷನ್ has also returned to the 13 CMs. 13 CMs ಲೆಟರ್ ಬಂದಿದ್ದಾರೆ ಟು ಓಪನ್ ವಾರ್. ಸೊ ಎಕ್ಸೈಸ್ ಡ್ಯೂಟೀಸ್ ಮತ್ತೆ ವ್ಯಾಟ್ ಹಾಕ್ತಾರಲ್ಲ ಅದರಿಂದ ದುಡ್ಡು ಬರುತ್ತೆ. ಅದು ಇಂಪಾರ್ಟೆಂಟ್. ದ ಸ್ಟ್ರೇಂಜೆಸ್ಟ್ ಇಂಡಿಯನ್ ಲಾಕ್ಡೌನ್ ಎಸ್ಪೆಷಲಿ ಗಾಟ್. So when located requested to allow alcoholic beverages to be sold through e-commerce, allow from home delivery. Okay, through e-commerce ಏನಾದ್ರು ಅಥವಾ ಹೋಮ್ ಡೆಲಿವರಿ ಕ್ಲಿಯರ್ ಮಾಡಕ್ಕೆ ನಮಗೆ
to existing retailers with accredited delivery staff. ಓಕೆ ಸೊ ಇನ್ಮೇಲಿಂದ ಹೋಮ್ ಡೆಲಿವರಿ ಬರುತ್ತಂತಪ್ಪ ಬಿಯರ್ ಮನೆಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ನೋಡೋಣ. Retailers gear up for the new normal B2B firm on fire. So important ಇಲ್ಲ ಸ್ಪೋರ್ಟ್ಸ್ ಪೇಜ್ ಅಂತ ನೋಡಕ್ಕೆ ಬಿಡಪ್ಪ ಅಂತ ಇಂಪಾರ್ಟೆಂಟ್ ಇಲ್ಲ. ನ್ಯೂಸ್ ತುಂಬಾ ಜಾಸ್ತಿ ಇರ್ಬೋದು. ಓಕೆ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಓಕೆ ವಾಟ್ can introverts teach us? ಒಂದು ಆರ್ಟಿಕಲ್ ಬಂದಿದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಕ್ಯಾನ್ ಬಿ ಟಫ್. ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಬಂದಿದ್ದಾರೆ. ಆಲ್ ಇನ್ ಡೇಸ್ ವರ್ಕ್. ಓಕೆ taking to the fight to the streets to work in silence. Okay ನ್ಯಾಷನಲ್ ಪಬ್ಲಿಕ್ ಅವೇರ್ನೆಸ್ ಬಗ್ಗೆ ಮಾತಾಡಿದ್ದಾರೆ. ಟೆಕ್ನಾಲಜಿ Zoom 5.0 prepares to roll out this week. We look for the video chat apps that have been making headlines. Okay, Zoom ಬಗ್ಗೆ ತುಂಬಾ ಮಾತು ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ರು. ಹಾಟ್ಸ್ಪಾಟ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ from zero reality. Okay, something about games ಬಗ್ಗೆ ಮಾತಾಡ್ತಿದ್ದಾರೆ. Not important. Not so important. Okay, so this is what the newspaper UIAI Unique Current Education Authority of India ಬಗ್ಗೆ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳಿ. ಸ್ಪೆಷಲ್ ಪ್ಯಾಕೇಜಸ್ ಫ್ರಮ್ ಸೆಂಟರ್ ಅಲ್ಲಿ ಏನು ಅಂತ ತಿಳ್ಕೊಳ್ಳಿ. ಓಕೆ ಸೊ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಬಗ್ಗೆ ನೋಡ್ಕೊಳ್ಳಿ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅದು ಇಂಪಾರ್ಟೆಂಟ್ ಆಕ್ಚುಲಿ. ಕ್ಯಾಶನಲ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ನೋಡಿ. ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್ ಬಗ್ಗೆ ನೋಡಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ಟ್ರೈಕ್ಸ್ ನೋಡಿ. ಬೇಸಿಕ್ಸ್ ಬಗ್ಗೆ ನೋಡ್ಕೊಳ್ಳಿ. ಇದೆಲ್ಲ ನೋಟ್ಸ್ ನಾನು ಕೆಳಗಡೆ ಹಾಕಿರ್ತೀನಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಲ್ಲಿ. ಸೊ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಹಾಕಿ, ಶೇರ್ ಮಾಡಿ, ಹಾಗೆ ನಿಮ್ಮ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.